ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ಮೇಯರ್ ಸ್ಥಾನಕ್ಕೆ ಹೊರತಿರವರು ನಾಮಪತ್ರ ಸಲ್ಲಿಸಿದರು. ಇದೇ ವೇಳೆ ಉಪಮೇಯರ್ ಸ್ಥಾನಕ್ಕೆ ವಾರ್ಡ್ ನಂಬರ್ 18ರ ಅಭ್ಯರ್ಥಿ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಧರ್ಮಪತ್ನಿಯಾದ ಶ್ರೀ ಮಾಯಾಜಬೀನ್ ವರ್ತಿಯವರು ಮತ್ತು ಉಪಮೇಯರ್ ಅಂತ ದಿನೇಶ್ ಅವರು ನಾಮಪತ್ರ ಸಲ್ಲಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಸದಸ್ಯರಾದಂಥ ಸದ್ದಾಂ ನಾಡೇವಾಲಿ ಅವರು, ಅಲ್ತಾಫ್ ಇಟ್ಗಿ ಅವರು, ಅಪ್ಪು ಪೂಜಾರಿ ಅವರು ಮತ್ತು ನಮ್ಮ ರಾಜು ಚವಾಣ್ ಅವರು ಬಂದ್ಕಿಸಿ ಇವಾಗ ನಾಮಿನೇಷನ್ ನಾವು ತುಂಬಿದ್ದೇವೆ. ಇನ್ನು ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು, ಸುನೀಲ್ ಗೌಡ ಸಾಹೇಬರು ಮತ್ತು ಪ್ರಕಾಶ್ ರಾಠೋಡ್ಜಿ ಅವರು, ಕಟಕದೊಂಡ್ ಸಾಹೇಬರ ಜೊತೆಯಲ್ಲಿ ನಾವು ಬಂದು ಇಲ್ಲಿ ಮತದಾನ ಹಾಕಲಿಕ್ಕೆ ಬರ್ತಾ ಇದ್ದೀವಿ. ಮುಂದಿನ ಪ್ರಕ್ರಿಯೆ ತಮ್ಮ 1 ಗಂಟೆಗೆ ಎಲ್ಲ ತಿಳಿದು ಬರ್ತಿದ್ವಿ. ಈಗಾಗಲೇ ತಮ್ಮ ತಿಳಿದವ್ರು ಅದಿರಿ, ತಿಳ್ಕೊಂಡವ್ರು ಅದಿರಿ. ಈಗ ಅನೌನ್ಸ್ ಆಗುತ್ತೆ, ನಾವು ವೇಟ್ ಮಾಡಿ. ನಿರೀಕ್ಷೆ ಇದೆ ತುಂಬಾ ಕಾಂಗ್ರೆಸ್ನಿಂದ ಆಗ್ಬೋದು. 100% ಕಾಂಗ್ರೆಸ್ಲಿ ಆಗತೈತಿ. 100ಕ್ಕೆ 100 ನಾವು ಮಾಡ್ತೀವಿ. ನಾವು ಎಲ್ಲರೂ ಕೂಡಿ ಅದರ ಜೊತೆಯಲ್ಲಿ ಇದ್ದು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಅವ್ರು ಮಾಡಿದ ಮಾರ್ಗದರ್ಶನ ಮ್ಯಾಗ ನಾವೆಲ್ಲ ಮಾಡ್ಲಾಕತ್ತೀವಿ. ಎಂ ಬಿ ಪಾಟೀಲ್ ಸಾಹೇಬ್ರು ಏನು ಹೇಳ್ತಾರೆ ಅದೇ ಪ್ರಕಾರ ನಾವು ಮಾಡ್ಕೊತೀವಿ, ಅದೇ ಮಾಡ್ತೀವಿ. ಜೈ ಇವತ್ತು ನಡೆಯುವ ಚುನಾವಣೆಯ ಮಹಾಪೌರ ಹಾಗೂ ಉಪಮಹಾಪೌರರ ಚುನಾವಣೆಗೆ ನಾನು ಉಪಮಹಾಪೌರನಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ವಾರ್ಡ್ ನಂಬರ್ 18ರ ಅಭ್ಯರ್ಥಿಯಾದ ನಾನು ಎಂ ಬಿ ಪಾಟೀಲ್ ಸಾಹೇಬ್ರ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ. ನಿರೀಕ್ಷೆ ಇದೆ, 100% ನಿರೀಕ್ಷೆ ಇದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.